ಅವರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಇದಕ್ಕೇನಂತಾರೆ? ಅವ್ರು ಬಂದು ಕ್ಷಮೆ ಕೇಳ್ತಾರಾ ನನಗೆ ಈಗ, ಅಥವಾ ಇನ್ನೂ ಜಾಸ್ತಿ ಮಾಡಿಸ್ತಾರಾ? ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ. ನಾನು ಅದನ್ನು ಬರೆದಿದ್ದೀನಲ್ಲ, ಕಂಪ್ಲೇಂಟ್ ಕೊಟ್ಟರೆ ಅವನ ಮೇಲೆ ಹ್ಯಾರೆಸ್ಮೆಂಟ್ ಆಗುತ್ತೆ. ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ, ಆ ವ್ಯಕ್ತಿಗಳೇನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ, ಕಂಪ್ಲೇಂಟ್ ಕೊಡ್ಬೋದು. ಎಲ್ಲ 30-50 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು, 100 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಆ 100 ವ್ಯಕ್ತಿಗಳಿಗೆ ಎತ್ತಾಕಿ ಜೈಲಲ್ಲಿ ಹಾಕ್ತಾರೆ. ಆದರೆ ಆ 100 ವ್ಯಕ್ತಿಗಳನ್ನು ಮನಸ್ಸನ್ನು ಮತ್ತು ಬುದ್ಧಿಯನ್ನು ಕಲುಷಿತ ಮಾಡಿದ್ರಲ್ಲ, ಅವ್ರು ಹಾಗೆ ಓಡಾಡ್ತಾರಲ್ಲ. ಆ್ಯಂಡ್ ನಮಗೇನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನನ್ನ ಹೋರಾಟ ವ್ಯಕ್ತಿಗಳ ಮೇಲೆ ಅಲ್ಲ, ವೈಯಕ್ತಿಕ ಅಲ್ಲ. ಆ ತತ್ವ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು. ಆಮೇಲೆ ಪದೇ ಪದೇ ನಾನು ಲೀಗಲಾಗೆ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಲ್ಲ, ಎಲ್ಲಪ್ಪ ನೀವು ರಿಜಿಸ್ಟರ್ಡ್ NGO ಅಂತ ಹೇಳ್ತಾ ಇದ್ದೀರಾ, NGO ಒಂದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ತೋರ್ಸೋಕ್ಕೆ ಇಷ್ಟ ಅಲ್ಲನಾ? ನೋಡಿ, JDS ಸಾಮಾಜಿಕ ಜಾಲತಾಣ ಮತ್ತು BJP ಸಾಮಾಜಿಕ ಜಾಲತಾಣದಲ್ಲಿ ಹೆಂಗೆ ವೈಯಕ್ತಿಕ ನಿಂದನೆ ಮಾಡ್ತಾಯಿದ್ದಾರೆ. ಅವ್ರು ವೈಯಕ್ತಿಕ ಅವರೇ ಮಾಡ್ತಾ ಇದ್ದಾಗ ಒಫಿಷಿಯಲಿ ಅವ್ರ ಕಾರ್ಯಕರ್ತರು ಬಿಡ್ತಾರಾ? ನಾನು ನಿನ್ನೆ ಹೇಳಿದ್ದೀನಿ, ಈ ತತ್ವ ಸಿದ್ಧಾಂತ ಗಾಂಧೀಜಿಯವ್ರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ನಾನು ಅವ್ರ ಕಾಲು ಉಗ್ರಷ್ಟು ಇಲ್ಲ, ನಾನು ಆ ಮಾನಿಯವ್ರ ಕಾಲು ಉಗ್ರಷ್ಟು. ನನಗೆ ಬಿಡ್ತಾರಾ ಇವರು? ಇದು ನಿನ್ನೆ ಇವತ್ತು ಹಾಕಿರೋದು ಬರೀ ಸ್ಯಾಂಪಲ್ಲು. ಇನ್ನೂ ಬೇಕಾದ್ರೂ ಕೂಡ BJP ಅವರಿಗೆ ಅವ್ರ ಸಂಸ್ಕೃತಿ ಇದಕ್ಕಿಂತ ಅವಾಚ್ಯವಾಗಿ ಬೈದಿದ್ದಾರೆ. ನನಗೆ ಹೇಸಿಗೆ ಬರುತ್ತೆ, ಅದಕ್ಕೆ ನನ್ನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ನಾನು ಹಾಕಿಲ್ಲ ಅಷ್ಟೇ. ಅದು ಎಲ್ಲ ಗೊತ್ತಿದೆ ಇವರೇ. ಈಗ ನಾನು IT-BT ಸಚಿವನಲ್ಲ, ತಂತ್ರಜ್ಞಾನ ನನಗೂ ಯೂಸ್ ಮಾಡೋಕ್ಕೆ ಬರುತ್ತೆ. ಆದರೆ ನಾನು ಹೇಳ್ದಂಗೆ ಆ ವ್ಯಕ್ತಿಗೆ ನಾವು ಜೈಲಿಗೆ ಕಳಿಸ್ರೆ ಏನು ಪ್ರಯೋಜನ? ಆ ವ್ಯಕ್ತಿ ಆ ಆಲೋಚನೆ ಯಾರು ಅವನಿಗೆ ಆ ಕೋಮದ ವಿಷ ಬೀಜವನ್ನು ಬಿತ್ತಿದಾರಲ್ಲ ಅವನ ಮನಸ್ಸಿನಲ್ಲಿ, ಅವನ ಬುದ್ಧಿನಲ್ಲಿ, ಅವ್ರಿಗೆ ಒಳಗೆ ಹಾಕ್ಬೇಕಂತ ನಾನು. ಸರ್, ಇಡೀ ಕಾಂಗ್ರೆಸ್ ನಿಮ್ಮ ಬೆನ್ನಿಗೆ ನಿಂತಿದೆಯಾ ಈಗ? ಇವತ್ತೆಲ್ಲ ಬಂದು ಇದು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಈ ತತ್ವದ ವಿರುದ್ಧ ಇದ್ದಾರಾ? ಖರ್ಗೆ ಸಾಹೇಬ್ರು ಈ ತತ್ವದ ವಿರುದ್ಧ ಇದ್ದಾರಾ? ಸಿದ್ದರಾಮಯ್ಯನವ್ರು ಇದ್ದಾರಾ? ಮುಗೀತಲ್ಲ. ಕಾಂಗ್ರೆಸ್ ಅಲ್ವಾ ಎಲ್ಲರೂ? ಅವ್ರಿಗಿಂತ ಇನ್ಯಾರು 3 ಜನ ಎಲ್ಲರೂ ಮಾತನಾಡಿದ್ದಾರೆ, ಸದನದಲ್ಲಿ ಮಾತಾಡಿದ್ದಾರೆ, ಸದನದ ಹೊರಗಡೆ ಮಾತಾಡಿದ್ದಾರೆ, ಪಬ್ಲಿಕ್ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ. ಸರ್, ಕೆಲ ಶಾಸಕರು ಅನಗತ್ಯ ಗೊಂದಲ ಬೇಡಾಗಿತ್ತು ಅನ್ನೋಂಥ ಒಪಿನಿಯನ್ ಕೊಡ್ತಾ ಇದ್ದಾರೆ. ಅವರು ಯಾವ ಶಾಸಕರು? BJP ಶಾಸಕರು ಇರಬೇಕು ಇವರು. ಕಾಂಗ್ರೆಸ್ ಶಾಸಕರು ಯಾರು ಏನಂದಿಲ್ಲ, BJP ಶಾಸಕರೇ ಹೇಳ್ತಾರೆ. ನನಗೆ ಒಂದು ಮಾತು ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾನೆ, ಈ BJP ಅವ್ರ ಬಾಯಿ ತೆಗಿಯಲ್ಲ. RSS ಅವರು ರಿಜಿಸ್ಟ್ರೇಷನ್ ದಾಖಲೆಗಳು ಕೇಳಿದ್ರು ಇಷ್ಟೆಲ್ಲ ಮೈ ಮೇಲೆ ಬೀಳ್ತಾ ಇದ್ದಾರಲ್ಲ, ಏನಕ್ಕೆ? ಇವ್ರು ಯಾರು ಕೂಡ ಇಷ್ಟೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಯಾವಾಗ ಒಬ್ಬ RSS ವ್ಯಕ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರೆ ಅಂದರೆ ಅದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೇನ್ರಿ? ಖಂಡಿಸಿದ್ರೇನ್ರಿ ಯಾರನ್ನ ಒಬ್ಬರು? ಯಾರೂ ಇಲ್ಲ. ಪ್ರಿಯಾಂಕರ್ಗೆ RSS ಅವರು ದಾಖಲೆಗಳು ಕೇಳಿದ್ದಕ್ಕೆ ಸರ್ಕಾರಿ ಆವರಣಗಳಲ್ಲಿ, ಸರ್ಕಾರಿ ಪ್ರಾಪರ್ಟೀಸ್ನಲ್ಲಿ, ಪ್ರೆಮೈಸಸ್ನಲ್ಲಿ ನೀವು ಇಂಥ ಚಟುವಟಿಕೆಗಳು ಯಾರೇ ಇರ್ಬೋದು ನಾವು ಬಿಡಬಾರ್ದು ಅಂತ ಹೇಳಿದ್ರೆ ಇವರಿಗೆ ಮೈಯೆಲ್ಲ ಜುಮ್ ಆಗಿಬಿಟ್ಟಿದೆ.